ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮನೆಗೆ ಕೆಟ್ಟ ದೃಷ್ಟಿ ಬೀಳದ ಹಾಗೆ ಅಥವಾ ಬಿದ್ದಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಏನಾದರೂ ಇದ್ದರೆ ಅಥವಾ ನೆಗೆಟಿವ್ ಎನರ್ಜಿ ಬರಬಾರ್ದು ಅಂದರೆ ಈ ಒಂದು ಇದನ್ನು ನಾನು ಏನು ಹೇಳ್ತೇನೆ, ಚಿಕ್ಕ ಪರಿಹಾರ ಅದರ ಪರಿಣಾಮಕಾರಿಯಾಗಿರುತ್ತೆ. ಅದನ್ನು ಮಾಡಿದರೆ ನಿಮಗೆ ಏನೋ ಅದನ್ನು ಕೆಟ್ಟ ದೃಷ್ಟಿ, ಮನೆಗೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದ ಹಾಗೆ, ಹಾಗೆಯೇ ನಕಾರಾತ್ಮಕ ಶಕ್ತಿ ಪ್ರವೇಶ ಮಾಡದ ಹಾಗೆ ಇದೆಲ್ಲ ರಕ್ಷಣೆ ಮಾಡುತ್ತೆ. ಕುಟುಂಬದಲ್ಲಿ ಸುಖ ಸಂತೋಷವನ್ನು ಹೆಚ್ಚಿಸೋಕ್ಕೆ ಇದನ್ನು ಮಾಡಿ ಅದು ಯಾವಾಗ ಮಾಡಬೇಕು ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ಯಾವುದೇ ಒಂದು ದುಡ್ಡು ಹೋಗೋದಿಲ್ಲ. ಹಾಗೆಯೇ ಆದಷ್ಟು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಮುಖ್ಯವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಹಾಕಿ ರಾಶಿ ನಕ್ಷತ್ರವನ್ನು ತಿಳಿದು ನಾನು ಅದಕ್ಕೆ ತಕ್ಕ ಪರಿಹಾರವನ್ನು ಅಲ್ಲೇ ಸೂಚಿಸಿ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಹಾಗೂ ಗುರುಗಜ್ಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಸಬ್ಸ್ಕ್ರಿಪ್ಷನ್ ಮಾಡುವಾಗ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಅಂತ ಓದ್ತಿರೋ ಸೈಡ್ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆಗ ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇದು ಏನಂದರೆ ಒಂದು ಮಣ್ಣಿನ ಹಣತೆ, ದೊಡ್ಡದ ಹಣತೆ ಬರುತ್ತಲ್ಲ, ಮಣ್ಣಿನದೇ ಆಗಿರಬೇಕು. ಅದನ್ನು ತಗೊಳ್ಳಿ. ಅದಕ್ಕೆ ಏನು ಮಾಡಬೇಕು, 3 ಪೀಸ್ ಕರ್ಪೂರ ಹಾಕಿ, 3 ತುಂಡು ಕರ್ಪೂರ, 3 ಬೇ ಲೀಫ್ ಅಂದರೆ ಲವಂಗದ ಎಲೆ ಬರುತ್ತೆ ಅಲ್ವಾ, ಅದನ್ನು ಹಾಕಿ, ಅಂದರೆ ಚಿಕ್ಕದು 3 ಎಲೆ ಹಾಕಿ, ಒಣಗಿದ ಎಲೆ, ಬೇ ಲೀಫ್ ಅಂತ ಗೊತ್ತಿರುತ್ತೆ ನಿಮಗೆ, ಲವಂಗದ ಎಲೆ. ಆಮೇಲೆ ಸ್ವಲ್ಪ ಮಸ್ಟರ್ಡ್ ಸೀಡ್ಸ್, ಸ್ವಲ್ಪ ಸಾಸಿವೆಯನ್ನು ಹಾಕಿ ಅದನ್ನು ಬರ್ನ್ ಮಾಡಿ, ಅಂದರೆ ಹೊತ್ತಿಸಿ ಅದನ್ನು. ಆನಂತರ ಅದನ್ನು ಎಲ್ಲ ಮೂಲೆಗೆ ನೀವೇನು ಮಾಡಬೇಕು, ಅದನ್ನು ಒಂದು ಕೊಂಡೋಗಿ ನೀವು ಊದುಬತ್ತಿ ಥರ ಹೀಗೆ ಪಸರಿಸಬೇಕು ಅದನ್ನು. ಓಕೆ, ಮೂಲೆಗೆ, ನಿಮ್ಮ ಮನೆಯ ಮೂಲೆಗೆ ಅದನ್ನು ಇಟ್ಕೊಂಡು ಪಸರಿಸಿ. ಖಂಡಿತವಾಗ್ಲೂ ಏನಾಗುತ್ತೆ, ಏನಾದರೂ ನಿಮ್ಮ ಮನೆಗೆ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಅಥವಾ ನಕಾರಾತ್ಮಕ ಶಕ್ತಿ ಏನಾದರೂ ಇದ್ದರೆ, ನೆಗೆಟಿವ್ ಎನರ್ಜಿ ಬರದ ಹಾಗೆ ಇದು ತಡೆಯುತ್ತೆ. ಅದೇನಾದರೂ ಇದ್ದರೆ ಅದನ್ನು ಏನು ಮಾಡುತ್ತೆ, ದೂರ ಮಾಡುತ್ತೆ. ಕೆಟ್ಟ ದೃಷ್ಟಿ ಬೀಳದಾಗೆ ಕೂಡ ರಕ್ಷಣೆ ಮಾಡುತ್ತೆ. ಇದನ್ನು ಬೇಕಾದರೆ ನೀವು ವಾರಕ್ಕೊಮ್ಮೆ ಕೂಡ ಮಾಡ್ಬೋದು. ಅದು ಟ್ಯೂಸ್ಡೇ ಆಗಿರ್ಬೋದು, ಅಥವಾ ಅಂದರೆ ಮಂಗಳವಾರದ ದಿನ ಆಗಿರ್ಬೋದು, ಅಥವಾ ಶನಿವಾರದ ದಿನ ಆಗಿರ್ಬೋದು, ಅಥವಾ ಒಂದು ಹುಣ್ಣಿಮೆ ದಿನ ಕೂಡ ಮಾಡಬಹುದು. ಯಾವುದೇ ಒಂದು ಈ 3 ಇದರಲ್ಲಿ ಯಾವ ದಿನ ಬೇಕಾದರೂ ಇದನ್ನು ಮಾಡಬಹುದು. ಅಂದರೆ ಮಂಗಳವಾರದ ದಿನವೂ ಆಗ್ಬೋದು, ಅಥವಾ ಶನಿವಾರ ದಿನವೂ ಆಗಿರ್ಬೋದು, ಅಥವಾ ಹುಣ್ಣಿಮೆ ದಿನವೂ ಮಾಡಬಹುದು. ಗೊತ್ತಾಯ್ತಲ್ವಾ ಏನು ಮಾಡಬೇಕು ಅಂತ ನಾನು ಈಗಾಗಲೇ ತಿಳಿಸಿದೆ. 3 ಪೀಸ್ ಕರ್ಪೂರ, 3 ಬೇ ಲೀಫ್ ಅಂದರೆ ಲವಂಗದ ಎಲೆ ಚಿಕ್ಕದು ಒಣಗಿದ್ದು, ಮತ್ತು ಸ್ವಲ್ಪ ಸಾಸಿವೆಯನ್ನು ಒಂದು ಮಣ್ಣಿನ ಹಣತೆಯಲ್ಲಿ, ದೊಡ್ಡ ಹಣತೆ ಬರುತ್ತಲ್ವ, ಅದರಲ್ಲಿ ಹಾಕಿ ಹೊತ್ತಿಸಿ ಅದನ್ನು ಮೂಲೆಗೆ ಪಸರಿಸಬೇಕು. ಅಂದರೆ ಏನು ಮಾಡಬೇಕು, ಅದರಿಂದ ನಾವು ಆ ಹೊಗೆಯನ್ನು ಇಡೀ ಮನೆಗೆ ಇದು ಮಾಡಬೇಕು. ಅದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಖಂಡಿತವಾಗ್ಲೂ ಇದನ್ನು ಒಂದು ವಾರಕ್ಕೂ ಅಥವಾ ತಿಂಗಳಿಗೊಮ್ಮೆ ಮಾಡಿ. ಅಂದರೆ ಪರ್ಟಿಕ್ಯುಲರಾಗಿ ಅಂದರೆ ಟ್ಯೂಸ್ಡೇ, ಸಾಟರ್ಡೆ ಮತ್ತು ಹುಣ್ಣಿಮೆ ದಿವಸ, ಈ 3ರಲ್ಲಿ ಯಾವುದು ಆಗುತ್ತೆ ಆ ದಿನ ನೀವು ಮಾಡಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ.